ಅವರು ಕ್ಯಾನ್ಸರ್ ಗಡ್ಡೆ ಅಂತ ಹೇಳಿ ಎದುರಿಸ್ಬಿಟ್ರಲ್ಲ ಮೇಡಮ್, ಅವಾಗಿದ್ದ ನನಗೆ ಮೈಂಡ್ ಫುಲ್ಲು ಆಪರೇಷನ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ ನಿಮ್ಮ ಮನೆಯಿಂದ ಭಾಳ ಪ್ರಾಬ್ಲಮ್ ಬಂದು ಅವ್ರಿಗೆ ಅನ್ನ ಅಳಿತಾ ಇಲ್ಲ. ಒಟ್ಟೆಲ್ಲ ಪರಿಚಯ ಯಾರ್ಯಾರು ಹೇಳ್ತಾರೋ ಅಲ್ಲೆಲ್ಲ ಹೋಗ್ತಾ ಅಂತ ಬಂದು ಚಂದ್ರು ರಾಣೆವಿನೂರ್ ನಮ್ಮ ತಾಯರ್ ಗೀತಮ್ಮ 52 ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅವಾಗಿದ್ದ ಏನೋ ಪ್ರಾಬ್ಲಮ್ ಅಂದ್ರು ಮತ್ತೆ ಬಿಟ್ಟು ಒಂದೂವರೆ ತಿಂಗಳು ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋದೆ. ಇಲ್ಲ ಇದು ಒಳಗಡೆ ಏನೋ ಒಂದು ಗುಳ್ಳೆ ಆಗಿದೆ, ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂದ್ರಿ ಮೇಡಮ್. ಅಲ್ಲೆಲ್ಲ ರಿಪೋರ್ಟ್ ಮಾಡಿ 15 ದಿವಸ ಇದ್ದೆ. ಅಲ್ಲಿ ಹೋದ್ಮೇಲೆ ಈ ತರ ಹೇಳಿದ್ರು ಮೇಡಮ್. ನಮಗೆ ಆಮೇಲೆ ಕಡೆಗೆ ಅಲ್ಲಿದ್ದ ಬಂದ್ಮೇಲೆ ಮೊದ್ಲೇ ಹೆಸರು ಹೊಡೆದ ಭಯ ಆಯ್ತು ಮೇಡಮ್. ನಮ್ಮ ಅಕ್ಕರೆಲ್ಲ ಕೇಳಿದ್ರು, ಇಲ್ಲ ಹಿಂಗ ಬೆಂಗಳೂರು ಹೋಗೋಣ ಮಾತಾಡೋಣ ವಿಚಾರ ಮಾಡೋಣ ಅಂತ ಹೇಳಿ. ಹಂಗಾಗಿ ನಮ್ಮ ಅಕ್ಕರ್ತರನ್ನ ನಾವ್ ಇಲ್ಲಿ ಬಂದಿರೋದು. ಅವ್ರಿಗೆ ಮೇಡಮ್ ಗ್ಯಾಸ್ ಟ್ರಬಲ್ ತುಂಬಾ ಆಯ್ತು ಮೇಡಮ್. ಟೈಮ್ ಊಟ ಮಾಡ್ತಾ ಇರಲಿಲ್ಲ, ಬರೀ ಮನೆ ಕೆಲಸ ಮಾಡ್ತಾ ಇದ್ರು. ನಮ್ಮ ಅಪ್ಪರು ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋದ್ಮೇಲೆ ಆಮೇಲೆ ಸಿಕ್ಕಾಪಟ್ಟೆ ಮನಸ್ಸಿನ ಮೇಲೆ ಪರಿಣಾಮ ತಗೊಂಡು ಆಮೇಲೆ ಕಡೆ ನಂದು ಒಂದ್ ಸ್ವಲ್ಪ ಹೆವಿ ಕೆಲಸ ಮಾಡ್ತೀನಿ ಮೇಡಮ್. ಅದ್ರ ಬಗ್ಗೆ ಒಬ್ಬನೇ ದುಡಿತಾನೆ, ಕಷ್ಟ ಆಗುತ್ತೆ ಅಂತ ಹೇಳಿ ಅದೆಷ್ಟರ ಮಟ್ಟಿಗೆ ಪರಿಣಾಮ ಬೀಳುತ್ತೆ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ನಮಗೆ ಅವರು ಕ್ಯಾನ್ಸರ್ ಗಡ್ಡೆ ಅಂತ ಹೇಳಿ ಎದುರಿಸ್ಬಿಟ್ರಲ್ಲ ಮೇಡಮ್, ಅವಾಗಿದ್ದ ನನಗೆ ಮೈಂಡ್ ಫುಲ್ ಏನ್ ಮಾಡ್ಬೇಕು ಏನಿಲ್ಲ ಅಂತ ನಾನು ಸುಮ್ಮನೆ ಇಲ್ಲ. ನಮ್ಮ ಅಕ್ಕರ್ ಬಂದು ನಮ್ಮಮ್ಮ ನಮ್ಮ ಅಕ್ಕ ನಾವು ಬರ್ತೇವೆ ಬಾ ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ, ಬರೋಣ ಒಂದ್ಸತ ಪ್ರಯತ್ನ ಮಾಡೋಣ ಅಂತ ಹೇಳಿ ನಮ್ಮ ಅಕ್ಕರ್ ಹತ್ರನೇ ಇಲ್ಲಿ ನಾವು ಬಂದಿರೋದು ಮೇಡಮ್. ಅದು ಒಂದು ಗುಳ್ಳೆ ಆಗಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು ಮೇಡಮ್. 11 ನಾಳ ಅಂತ ಹೇಳಿ ಇರುತ್ತೆ ಮೇಡಮ್ ಈ ಸೆಂಟರ್ ಅಲ್ಲಿ. ಅದು ಎಂಡೋಸ್ಕೋಪಿ ತೆಗ್ಸಿತ್ತು ಮೇಡಮ್. ಗುಳ್ಳೆ ಆಗಿದೆ ಸ್ಪ್ರೆಡ್ ಆಗಿದೆಪ್ಪ, ನಾವು ಕೇಳೋಣ ಆಪರೇಷನ್ ಮಾಡಿ ಅಂತ ಹೇಳಿದ್ರು. ಇನ್ನು ಆಪರೇಷನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಎಷ್ಟು ದಿವಸ ಚೆನ್ನಾಗಿ ನೋಡ್ಕೊಂಡು ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ ನಿಮ್ಮ ಮನೆಯಿಂದ ಬೇಡ 2 ವರ್ಷನೂ ಆಗ್ಬೋದು 2 ತಿಂಗಳು ಆಗ್ಬೋದು ಈ ತರ ಹೇಳಿದ್ರು ಮೇಡಮ್. ನನಗೆ ಗೊತ್ತಾಗಿದ್ದೆ ಒಂದು 20 ಡೇಸ್ ಆಗಿದೆ ಅಷ್ಟೇ. ಇಲ್ಲಿ ಊಟ ಮಾಡಬೇಕಾದ್ರೆ ಇಲ್ಲಿ ಊಟ ಆಗ್ತಲ್ಲ ಬೇಡ ಏನೋ ಗಂಟ್ಲಾಗಿರ್ಬೇಕು ಆ ತರ ನಾವೆಲ್ಲ ಇದ್ಬೇಕು. ಅಲ್ಲಿ ನಮ್ಮ ನಾರ್ಮಲ್ ಸಣ್ಣ ಹಾಸ್ಪಿಟ್ಲಿಗೆ ಅಲ್ಲಿ ಇಲ್ಲಿ ಆಮೇಲೆ ಕಡೆ ಏನಾಗೈತೆ ಅಂದ್ರೆ ಈ ಗೌಟಿ ಔಷಧಿ ನಮ್ಮಲ್ಲಿ ಸೈಡ್ ಗೌಟಿ ಔಷಧಿ ಒಟ್ಟೆಲ್ಲ ಪರಿಚಯ ಯಾರ್ಯಾರು ಹೇಳ್ತಾರೋ ಅಲ್ಲೆಲ್ಲ ಹೋಗ್ತಾ ಅಂತ ಬಂದು ಬಹಳ ಪ್ರಾಬ್ಲಮ್ ಬಂದು ಅವ್ರಿಗೆ ಅನ್ನ ಅಳಿತಾ ಇಲ್ಲ. ಅದು ಬಾರ್ಲಕ್ಕಿ ಗಂಜಿ ಅಂತ ಕೊಡ್ತೀವಿ ಮೇಡಮ್. ಅದು ಕೊಟ್ರೆ 2 ಗಂಟೆ ಮಟ್ಟ ಆಯ್ತಲ್ಲ. ಇಡ್ಲಿ ಹೋಗಲ್ಲ ಏನಲ್ಲ, ಒಂದಿಷ್ಟು ಹೋಗ್ಬೇಕಂದ್ರೆ ಭಾಳ ಆಗುತ್ತೆ. ಒಂದಾದ ರೊಟ್ಟಿಲಿ ಅರ್ಧ ರೊಟ್ಟಿ ಒಂದಿಷ್ಟು ಅನ್ನ, ಬರೀ ಏನಂದ್ರೆ ಜ್ಯೂಸ್, ನೀರಿನ ಪ್ರಮಾಣ ಅಷ್ಟೇ ಜೊತೆ ಊಟದ ಮಾತ್ರ ಯಾವ್ದು ಅಂದ್ರೆ ಮೇಡಮ್. 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಮೇಡಮ್, ಅವ್ರು ಯಾವಾಗ ಫುಲ್ ಟೈರ್ಡ್ ಆಗಿದ್ರೆ ಒಂದು 3 ಗುಲ್ಕೋ ಹಾಕ್ತಿದ್ದೆ ಮೇಡಮ್. ಅವಾಗ ಒಂದು 3-4 ದಿವಸ ಅವರು ಆರಾಮಾಗಿ ಇರೋರು. ಮತ್ತೀಗೆಲ್ಲ ಇವತ್ತಿಗೆಲ್ಲ ಮತ್ತೆ ಫುಲ್ ಟೈರ್ಡ್ ಆಗಿದ್ದಾರೆ. ಅವ್ರು ಎದ್ದಾಡ್ತಾರೆ ಅಡ್ಡಾಡ್ತಾರೆ ಅಂದ್ರೆ ಒಂದು ಆ ಗುಲ್ಕೋ ಹಾಕಿ 3-4 ದಿವಸ ಅಷ್ಟೇ, ಮತ್ತೆ ಇದಾಗಲ್ಲ, ಮತ್ತೆ ಸುಸ್ತಾಗ